ಸಾಕ್ಷಿ ಅವ್ರು ಫೋನ್ ಮಾಡಿದ್ರು, ಬಂದು ನಿಮ್ಮನ್ನ ವಿಚಾರಿಸ್ಬೇಕು ಬನ್ನಿ ಅಂತ ಹೇಳಿದ್ರು. ನಾನು ಸ್ಟೇಷನ್ಗೆ ಹೋದ್ಮೇಲೆ ಅವರು ಇದು ಒಂದು ದಿವಸ ಕಳಿಸಿದ್ರು. ಬಂದೆ ತಿರ್ಗಾ ಮಾರ್ನೆಗೆ ಹೋದ್ಮೇಲೆ ಕೂತಿರ್ಬೇಕಾದ್ರೆ ಅವ್ರು ಏನಂದ್ರು ಅಂದರೆ, ನೀವು ಯಾರ್ಯಾರು ಇರೋದು ಮನೇಲಿ ಅಂತ ಕೇಳಿದ್ರೆಲ್ಲ ಟೈಪ್ ಮಾಡಿಕೊಂಡು ನಾವು 3 ಜನ ನಾನು ನನ್ನ ಮಕ್ಕಳಿದ್ದೀವಿ ಅಂತ ಹೇಳಿದೆ. ಅದಕ್ಕೇ ಸರಿ ನೀನು ಮಿಂಚು ಬಗ್ಗೆ ಹಿಂಗೆ ಹೇಳಕ್ಕೆ ಬಂದಿದೆಯಲ್ಲ ಸಾಕ್ಷಿ, ನೀನೇನಾದ್ರು ಜೈಲಿಗೆ ಹಾಕಿದ್ರೆ ನಿನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಕೇಳಿದ್ರು. ಅದಕ್ಕೆ ನಾನು ಮಿಂಚು ಯಾಕೆ ನೋಡ್ಕೋತಾಳೆ, ನಾವು ಅಪ್ಪ ಮೇಲೆ ನೋಡ್ಕೋತಾರೆ, ಏನು ನ್ಯಾಯ ಇದೆ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಹೇಳಿದೆ. ಹಾಗೆ ಇವ್ರಿಗೆ ತುಂಬ ಕಾಲ್ಸ್ಗಳನ್ನ ಆಮೇಲೆ ತಿರ್ಗಾ ಫೋನ್ ಮಾಡೋದು 4-5 ಸಲ ಫೋನ್ ಮಾಡಿದ್ರು. ಆಮೇಲೆ ಇದರ ಬಿಲ್ಡಿಂಗಲ್ಲಿ CC ಕ್ಯಾಮ್ರಾ ಇದೆಯಾ ಅಂತ ಮಾಡಿದ್ರು. ಸರ್ ನಮ್ಮ ಬಿಲ್ಡಿಂಗಲ್ಲಿ ಇಲ್ಲ CC ಕ್ಯಾಮ್ರಾ ಅಂತ ಹೇಳಿದೆ. ಆಮೇಲೆ ಆಧಾರ್ ಕಾರ್ಡ್ ಕಳಿಸಿ ನಿಮ್ಗೆ ಅಂದರು. ನಂದು ಆಧಾರ್ ಕಾರ್ಡ್ ಏನಕ್ಕೆ ಸರ್ ಅದು, ಇಲ್ಲ ಕಳಿಸಿ ನಿಮ್ದು ಆಧಾರ್ ಕಾರ್ಡ್ ಒಂದು 5-6 ಸಲ ಫೋನ್ ಮಾಡ್ತಾನೆ ಇದ್ರು. ನಾನು ಫೋನ್ ಎತ್ತೋದೇ ಬಿಟ್ಟೆ. ಮತ್ತೆ ಆಧಾರ್ ಕಾರ್ಡು ಅನ್ನೋದು ಇವ್ರಿಗೆ ಯಾಕೆ ಸರ್ ಬಲವಂತ ಆಧಾರ್ ಕಾರ್ಡ್ ತಗೋಬೇಕು, ತಗೊಳ್ಳಿ ಆಯಿತು, ಬಟ್ ಇನ್ನೂ ಉಳಿದ ಸಾಕ್ಷಿಗಳ ಹತ್ರ ಏನು ತಗೊಂಡೇ ಇಲ್ಲ, ಯಾಕೆ ಇವ್ರಿಗೆ ಯಾಕೆ ಫೋರ್ಸ್ ಮಾಡಿ ಕಾಲ್ ಮಾಡಿ CCTV ಇವ್ರನ್ನ ಯಾಕೆ ಕೇಳಬೇಕು ಸರ್? ನಾನು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನನ್ನನ್ನ ಕೇಳಬೇಕು ಫೋನ್ ಮಾಡಿ. ನೀವು ಸಾಕ್ಷಿಯಾಗಿ ಹೋಗಾದ್ಮೇಲೆ ನಿಮ್ಗೆ ಜೀವ ಬೆದರಿಕೆ ಏನಾದರೂ ಬಂತಾ? ಆ ಥರ ಏನು ಬಂದಿಲ್ಲ. ಓಕೆ, ಸೊ ಇವ್ರ ಜೊತೆ ಲಾಸ್ಟ್ವರೆಗೂ ನೀವು ನಿಲ್ತೀರಾ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.